ಮೊದಲ ಪ್ರಪೋಸಲ್ ನಿಮಗೆ ಬಂದಿದ್ದು ಅಥವಾ ನೀವು ಮಾಡಿದ್ದು? ಡಾಲಿ ಧನಂಜಯ್ ಅವರು ಕೋಪ ಬಂದಾಗ ಫಸ್ಟ್ ಬಯ್ಯೋ ಪದ? ಅಲ್ಟಿ ಅಂಗಡಿಗೆ ಬರೋದ್ ಬಿಟ್ಬಿಟ್ಟಿಯಾ ಬಾಗ್ರು, ಸ್ಟಾರ್ ಆಗ್ಬಿಟ್ಟು ಏನ್ಬಿಟ್ಟು ಬರೋದ್ ಬಿಟ್ಬಿಟ್ಟಿ. ಆಮೇಲೆ ಅಯ್ಯೋ ನಿಂಗೇನು ತಲೆ ಕೆಟ್ಟಿದೆಯಂದ್ರೆ ನಿಮಗೆ ಮೋಸ್ಟ್ಲಿ ಪಾಪ ಅವ್ರ ಮನೆ ಹೆಣ್ಮಕ್ಳ ಬಗ್ಗೆನೂ ಅವ್ರು ಹಂಗೆ ಮಾತಾಡ್ತಾರೆ. ಗುರುಪ್ರಸಾದ್ ಅವ್ರು ಹೇಳಿದ್ರು, ಇದು ರಿಯಾಕ್ಟ್ ಹೆಂಗೆ ಮಾಡ್ತಿರಲ್ಲ ಅದ್ರ ಮೇಲೆ ಗೊತ್ತಾಗುತ್ತೆ ನೀವು ಕಲಾವಿದರು ಅಲ್ವಾ ಅಂತ. ದರ್ಶನ್ ಸರ್, ಸುದೀಪ್ ಸರ್, ಯಶ್ ಅವರು ಎಲ್ಲರೂ ಬಂದಿದ್ರು. ನೀವು ನೋಡೋಕ್ಕೆ ಸ್ವಲ್ಪ ನಮ್ಮ ಡಾಲಿ ಬಾಸ್ ಥರ ಕಾಣ್ತೀರಾ ಅಂತ. ಈ ರೌಂಡ್ ಹೆಸರು ಮೊದಲುಗಳು ಅಂತ, ಜೀವನದ ಮೊದಲುಗಳು, ಫಸ್ಟ್ ಆಫ್ ಅವರ್ ಲೈಫ್ ಅಂತ. ಸೊ ನಿಮಗೂ ಒಂದು ಸ್ವಲ್ಪ ನಾಸ್ಟಾಲ್ಜಿಕ್ ಮೂಮೆಂಟ್ಸ್ ನೆನಪಿಸ್ಕೊಂಡಂಗಾಗುತ್ತೆ, ಮತ್ತೆ ಜನಗಳಿಗೂ ಧನಂಜಯ್ ಅವರು ಇನ್ನೂ ಹತ್ತಿರಕ್ಕೆ ಹಾಕ್ತಾರೆ. ಅದಕ್ಕೋಸ್ಕರ ಈ ರೌಂಡ್ ಮಾಡ್ತಾ ಇರೋದು. ನಿಮ್ಮ ಜೀವನದ ಮೊದಲ ಸ್ಯಾಲ್ರಿ? ಮೊದಲ ಸ್ಯಾಲ್ರಿ ಇನ್ಫೋಸಿಸಲ್ಲಿ ತೊಗೊಂಡಿದ್ದೇನೆ. ಓಕೆ, ಎಷ್ಟು? 23,000 ಏನೋ ಇರಬೇಕು. 23,000 ಬಂದಿದೆ ಸರ್ ಆಗ್ಲೇ? ಹಾಂ, ಇನ್ಫೋಸಿಸಲ್ಲಿ ತೊಗೊಂಡಿತ್ತು. ಇನ್ಫೋಸಿಸ್ ಮುಂಚೆನೂ ಅದೇ ಈ ನಾಟಕಗಳಲ್ಲಿ ತೊಗೊಂಡಿದ್ದೀವಿ. 500,000 ಎಲ್ಲದನ್ನು ಇಸ್ಕೊಂಡಿದ್ದೀವಿ ಅವಾಗ. ಓಕೆ, ಸೊ ಕನ್ಸಿಡರ್ ಮಾಡಬೇಕು ಅಂದರೆ 500 ರೂಪಾಯಿ ನಾಟಕದಿಂದ ಮಾಡ್ಬೋದು. ನೈಸ್. ಸ್ಯಾಂಡಲ್ವುಡ್ನ ಮೊದಲ ಸ್ನೇಹಿತ ಅಂದರೆ ಇಂಡಸ್ಟ್ರಿಗೆ ಕಾಲಿಟ್ಟ ತಕ್ಷಣ ಫ್ರೆಂಡ್ ಆದಂತಹ ಮೊದಲ ಸ್ನೇಹಿತ ಅಥವಾ ಸ್ನೇಹಿತೆ ಯಾರು? ಇಂಡಸ್ಟ್ರಿ ಕಾಲಿಟ್ಟಾಗ ಫಸ್ಟ್ ಫ್ರೆಂಡ್ ಆದವರ ಅದೇ ನಮ್ಮ ಬಡವರಾಸ್ಕಲ್ ಡೈರೆಕ್ಟ್ರು ಶಂಕರ್ ಗುರು ಅವರು. ಶಂಕರ್. ಓಕೆ. ಅವರು ಆ್ಯನಿಮೇಷನ್ ಸಿನಿಮಾ ಮಾಡೋಕ್ಕೆ ಮೈಸೂರಿಗೆ ಗುರುಪ್ರಸಾದ್ ಅವ್ರು ಬಂದಾಗ ಶಂಕರು ಬಂದಿದ್ರು. ಅಲ್ಲಿಂದನೇ ಫ್ರೆಂಡು. ಓಕೆ, ಸೊ ಅಲ್ಲಿಂದ ಇಷ್ಟು ದೂರದ ಜರ್ನಿ. ನಾನು ಯಾವಾಗಲೂ ಫೋನ್ ಮಾಡಿ ಬೈತಾ ಇದ್ದೆ, ಬರೀರಿ, ಪಿಕ್ಚರ್ ಡೈರೆಕ್ಟ್ ಮಾಡ್ರಿ. ಕೊನೆಗೆ ಬಡವರ ಎಸ್ಕಲ್ ಮಾಡಿದ್ದು. ಕೊಟ್ರು, ಸರಿಯಾಗೇ ಕೊಟ್ರು. ಮೊದಲನೇ ಡೈಲಾಗ್ ಆಸ್ ಅ ಆರ್ಟಿಸ್ಟ್ ನೀವು ಹೇಳಿದ್ದು? ಆಸ್ ಅನ್ ಆರ್ಟಿಸ್ಟ್ ಮೊದಲನೇ ಡೈಲಾಗ್ ಸಿನಿಮಾ ಅಂತ ಬಂದರೆ ಅದೇ ಡೈರೆಕ್ಟರ್ ಸ್ಪೆಷಲಲ್ಲಿ ಡೈಲಾಗ್ ಇರಲಿಲ್ಲ. ಆ್ಯಕ್ಚುಲಿ ಮೊದಲನೇ ಶಾರ್ಟು ರಿಯಾಕ್ಷನ್ ಶಾರ್ಟ್ ಇತ್ತು. ಓಕೆ. ಆ ಡೈರೆಕ್ಟರ್ ಸ್ಪೆಷಲ್ ನಿಮಗೆ ನೆನಪಿದ್ರೆ, ತಂದೆ ತಾಯಿ ಅಂತ ಯಾರ್ಯಾರು ಕರ್ಕೊಂಬಂದಿರ್ತೀನಲ್ಲ, ಎಲ್ರಿಗೂ ಬಟ್ಟೆ ಎಲ್ಲ ಕೊಟ್ಬಿಟ್ಟು ಇದು ಹಾಕೊಂಬನ್ನಿ ನಾನು ನೋಡಬೇಕು ಅಂತ. ಸೊ ಹಿಂಗೆ ಈ ಕಡೆ ತಿರ್ಕೊಂಡು ನಿಂತಿರ್ತೀನಿ, ಅವ್ರು ಹಾಕೋವನ್ನು ನೋಡಿ ಕರೀತಾರೆ, ಅವಾಗ ತಿರುಗಿ ನಾನು ರಿಯಾಕ್ಟ್ ಮಾಡಬೇಕು. ನೆನಪಿದೆ. ಸೊ ಅದು ಯಾಕೆ ನೆನಪಿದೆ ಅಂದರೆ, ಅದಕ್ಕೆ ಗುರುಪ್ರಸಾದ್ ಅವ್ರು ಹೇಳಿದರು, ಇದು ಈಗ ನೀವು ಇದು ರಿಯಾಕ್ಟ್ ಹೆಂಗೆ ಮಾಡ್ತಿರಲ್ಲ ಅದ್ರ ಮೇಲೆ ಗೊತ್ತಾಗುತ್ತೆ ನೀವು ಕಲಾವಿದರು ಅಲ್ವಾ ಅಂತ. ಅದಾದಮೇಲೆ ಆಮೇಲೆ ರೀಲಲ್ಲಿ ಶೂಟ್ ಮಾಡ್ತಿದ್ದು ನಾವು, ಅಲ್ಲಿ ಜಾಸ್ತಿ ಟೇಕ್ಸಿಗೆ ಅವಕಾಶ ಎಲ್ಲ ಇರ್ತಿರ್ಲಿಲ್ಲ. ಓಕೆ. ಆಮೇಲೆ ಅವರೇ ಖುಷಿಪಟ್ಟು ಕಲಾವಿದ ಬಿಡ್ರಿ ನೀವು ಅಂತ ಅಂದರು. ಡೈರೆಕ್ಟರ್ ಸ್ಪೆಷಲ್ ನೋಡ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ. ನಗುವ ಮನಸ್ಸೇ ಸಾಕು ನಮಗೆ ಅಂತ ಹಾಡು ಹಾಕಿದ್ದಾರೆ. ಮೊದಲ ಪ್ರಪೋಸಲ್ ನಿಮಗೆ ಬಂದಿದ್ದು ಅಥವಾ ನೀವು ಮಾಡಿದ್ದು ಜೀವನದಲ್ಲಿ? ಎಲ್ಲವ್ವ ಪ್ರಪೋಸಲ್ ಅಕ್ಸೆಪ್ಟ್ ಬೇಕಾಗಿರ್ಬೋದು, ರಿಜೆಕ್ಟ್ ಬೇಕಾಗಿರ್ಬೋದು. 10ನೇ ಕ್ಲಾಸಲ್ಲೇ ಮಾಡಿದ್ದೆ. ಅರ್ಸಿಕೆರೆನಾಗ? ಅರ್ಸಿಕೆರೆ. ಅಲ್ಲೇ ಪ್ರಪೋಸ್ ಮಾಡಿದ್ದು. ಬಾಲ ಪ್ರತಿಭೆ. ಏನೋ ಪಿಕ್ಚರ್ ನೋಡ್ತಿದ್ವಲ್ಲ ಚಿಕ್ಕ ಹುಡುಗರು, ನಮ್ಗೇನು ಗೊತ್ತು. ಆಮೇಲೆ ಬುದ್ಧಿ ಬರ್ತಾ ಗೊತ್ತಾಗತ್ತಲ್ವಾ. ಸ್ಯಾಂಡಲ್ವುಡ್ನ ಮೊದಲ ಸೆಲೆಬ್ರಿಟಿ ಕ್ರಶ್? ಇಲ್ಲಿಗೆ ಬಂದ್ಮೇಲ? ಇಲ್ಲ, ಬರೋಕ್ಕಿಂತ ಮುಂಚೆ ಯಾರು ನಡೆಯುತ್ತೆ? ಬರೋಕ್ಕಿಂತ ಮುಂಚೆ, ನಾವು ಸಿನಿಮಾ ಬರೋಕ್ಕಿಂತ ಮುಂಚೆ, ಈಗ ಹಂಗೆ ಹೀರೋಯಿನ್ ಅಂತ ಬಂದರೆ ರಮ್ಯಾ ಅವ್ರಿಗೋಸ್ಕರ ಪಿಕ್ಚರ್ಗೆ ಹೋಗ್ತಾ ಇದ್ವು ನಾವು. ಅವ್ರು ನೋಡೋಕ್ಕೆ ಅಂತಲೇ ಸಿನಿಮಾಗೆ ಹೋಗ್ತಾ ಇದ್ವು. ಫಸ್ಟ್ ಕ್ರೇಜಿ ಫ್ಯಾನ್ ಎನ್ಕೌಂಟರ್ ನೀವು ಫೇಸ್ ಮಾಡಿದ್ದು ಸರ್? ನನಗೆ ಇದು ಟಗರು ಊರ್ವಶಿ ಥಿಯೇಟ್ರ್ ಸೀನೇ ನೆನಪಾಗೋದು. ಅಲ್ಲಿ ಕ್ರೌಡೆಲ್ಲ ತುಂಬಿಕೊಂಡ್ರು, ಖುಷಿ ಆಯಿತು. ಫಸ್ಟ್ ಟೈಮ್ ಆ ಥರ ಕ್ರೌಡೆಲ್ಲ ಬಂದು ಅಲ್ಲಿ ನಿಂತಿರೋದೆಲ್ಲ, ಎಲ್ರಿಗೂ ಕೈ ಮುಗಿದ್ಬಿಟ್ಟು ಹೊರಡ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಗಾಡೀಲಿ ಇಬ್ಬರು ಬಂದರು. ಓಕೆ. ಗುರು ಅಲ್ಟಿ ಅಂಗಡಿಗೆ ಬರೋದು ಬಿಟ್ಬಿಟ್ಟಿಯಾ ಬಾಗ್ರು, ಸ್ಟಾರ್ ಆಗ್ಬಿಟ್ಟು ಏನ್ಬಿಟ್ಟು ಬರೋದು ಬಿಟ್ಬಿಟ್ಟು ಆಮೇಲೆ ಅಂತ. ಅಲ್ಲಿ ನಮ್ಮ ರಂಗಶಂಕರ್ ಹತ್ರ ಒಂದು ಟೀ ಅಂಗಡಿ ಇದೆ. ಓಕೆ. ಅಲ್ಲಿ ಹೋಗ್ತಾ ಇದ್ವಿ ಯಾವಾಗಲೂ ನಾವು. ಅದೊಂದು ಬೇಕ್ರಿ ಇದೆ ಅಲ್ಲಿ ಟೀ ಕುಡಿಯೋಕ್ಕೆ. ಅಲ್ಲಿ ಬರೋದು ಬಿಟ್ಬಿಟ್ಟಿಯಾ ಬಾ ಮತ್ತೆ ಇವಾಗ ಅಂತ. ಮೊನ್ನೆವರೆಗೂ ಅಲ್ಲೇ ಸಿಗ್ತಾ ಇದೆ, ಆಮೇಲೆ ಸಿಗ್ದಂಗೆ ಆಗ್ಬಿಟ್ಟು ಅದು ಸಿಕ್ಕಿದ್ರ ಮತ್ತೆ ಅವ್ರಿಗೆ? ಇಲ್ಲ, ಮತ್ತೆ ಹೋಗೋಕ್ಕಾಗಿಲ್ಲ. ಹೋಗಕ್ಕಾಗದಿರೋ ರೇಂಜ್ಗೆ ಟಗರು ತೊಗೊಂಡೋಯ್ತು. ಇವಾಗೆಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಪಬ್ಲಿಕ್. ಟೀ ಕುಡಿಯೋಕ್ಕಾಗಲ್ಲ. ಸರ್, ಸಿನಿಮಾ ರಂಗದಲ್ಲಿ ಮೊದಲ ರೆಮ್ಯುನರೇಷನ್ ಬಂದಿದ್ದೆಷ್ಟು? ಗೊತ್ತಿಲ್ವಾ? ಹೇಳಲ್ಲ. ರೆಮ್ಯುನರೇಷನ್ ಅಂದರೆ ಅದು ಸಣ್ಣದಾಗಿ ಅವಾಗ ಖರ್ಚಿಗೆ ಕೊಟ್ಟಿರೋದ್ರಿಂದ ಅದು ನೆನಪು ಅಂದರೆ ಹೇಳೋಕ್ಕೂ ಆಗಲ್ಲ, ಅಂದರೆ ನೆನಪಿಲ್ಲ. ಅಂದರೆ ರೆಮ್ಯುನರೇಷನ್ ಅಂತ ಎಲ್ಲಿ ತೊಗೊಂಡು, ಅಂದರೆ ಸ್ಟಾರ್ಟಿಂಗಲ್ಲ ಹಂಗೆ ರೆಮ್ಯುನರೇಷನ್ ಅಂತ ತೊಗೊಂಡು ಕೆಲಸ ಮಾಡಿರಲ್ಲ. ಒಂದು ಪ್ರೀತಿಯಿಂದ, ಅವರು ಒಂದು ಪ್ರೀತಿಯಿಂದ ಮಾಡ್ತಿರ್ತಾರೆ, ನಾವು ಒಂದು ಪ್ರೀತಿಯಿಂದ ಕೆಲಸ ಮಾಡಿರ್ತೀವಿ. ಓಕೆ, ಆ ಥರ. ಸರ್, ಫಸ್ಟ್ ಫ್ಯಾನ್ ಬಾಯ್ ಮೂಮೆಂಟು ಸ್ಯಾಂಡಲ್ವುಡ್ಗೆ ಬಂದಮೇಲೆ ನಿಮ್ಗೆ ಆಗಿದ್ದು ಯಾರ ಜೊತೆ?
ಅಂದ್ರೆ ನೀವು ಸಿನಿಮಾಗಳನ್ನ ನೋಡಿರ್ತೀರ, ನಂತರ ಸ್ಯಾಂಡಲ್ವುಡ್ಗೆ ನೀವು ಬ್ಯಾಕ್ ಟ್ರಾಕ್ ಬಂದ ನಂತರ ಒಂದು ಫ್ಯಾನ್ ಬಾಯ್ ಮೂಮೆಂಟು, ಇಲ್ಲ ಇವ್ರನ್ನ ಮೀಟ್ ಮಾಡಬೇಕು, ಇಲ್ಲ ಆ ಒಂದು ಇನ್ಸಿಡೆಂಟ್ ಯಾವುದು? ಅಂದರೆ ನಂಗೆ ಎಲ್ಲರನ್ನೂ ಮೀಟ್ ಮಾಡಬೇಕು ಅಂತ ಆಸೆ ಇತ್ತು. ನಮ್ಮ ಮಹೇಂದ್ರ ಸಿಂಹ ಅವರು ಅಪ್ಪು ಅವರು TCS ಮ್ಯಾರಥಾನ್ಗೆ ಈ ವಾಸ್ ದ ಬ್ರ್ಯಾಂಡ್ ಅಂಬಾಸಿಡರ್. ಓಕೆ. ಅದ್ರದ್ದು ಫೋಟೋಶೂಟ್ ಇತ್ತು. ಹಾಂ. ಅದಕ್ಕೆ ಮಹೇಂದ್ರ ಸಿಂಹ ಅವ್ರು ಹೋಗ್ತಾ, ಸಿಂಹಾಜಿ ನಾನು ಬರ್ತೀನಿ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಅವ್ರ ಜೊತೆ ಹೋಗಿದ್ದೆ. ಅವಾಗ ಒಂದು ಫೋಟೋ ತೆಕ್ಕೊಟ್ಟಿದ್ರು. ಹಾಂ. ಅದು ಫಸ್ಟ್ ಟೈಮ್ ಒಬ್ಬರು ಸ್ಟಾರ್ನ ಮೀಟ್ ಮಾಡಿದ್ದು. ಹ್ಞೂ. ಅದಾದಮೇಲೆ ಎಲ್ಲ ಈಗ ಇನ್ನೊಂದು ಎಕ್ಸಾಂಪಲ್ ಅಂದರೆ ರಾಟೆ ಆಡಿಯೋ ರಿಲೀಸ್ಗೆ, ಈ ರಾಟೆ ಮುಹೂರ್ತಕ್ಕೆ ಸುದೀಪ್ ಸರ್, ರವಿ ಸರ್ ಎಲ್ಲ ಬಂದಿದ್ರು. ಆ್ಯಂಡ್ ರಾಟೆ ಆಡಿಯೋ ರಿಲೀಸ್ಗೆ ದರ್ಶನ್ ಸರ್, ಸುದೀಪ್ ಸರ್, ಯಶ್ ಅವರು ಎಲ್ಲರೂ ಬಂದಿದ್ರು. ಓಕೆ. ಸೊ ಎಲ್ಲರೂ ಹಿಂಗೆ, ಅದು ಏನು ಇನ್ನು 2ನೇ ಸಿನಿಮಾ, ಹೌದು. ಎಲ್ಲರೂ ದೊಡ್ಡವರೆಲ್ಲ ಬಂದು ನಮ್ಮ ಸಿನಿಮಾದ ಆಡಿಯೋ ರಿಲೀಸ್ ಮಾಡಿಕೊಡ್ತಿದ್ದಾರೆ. ಅದೆಲ್ಲ ಥರ ಒಂದು ಬೇರೆನೇ ಎಕ್ಸೈಟ್ಮೆಂಟ್. ಓಕೆ. ಡಾಲಿ ಧನಂಜಯ್ ಅವರು ಕೋಪ ಬಂದಾಗ ಫಸ್ಟ್ ಬಯೋ ಪದ? ಅಲ್ಲ ಸುಮಾರು ಇರುತ್ತೆ, ಒಂದ್ ಸಾಕು. ನೀವು ಹೇಳೋದ್ರ ಮೇಲೆ ನಾನು ಮ್ಯೂಟ್ ಮಾಡ್ಬೇಕಾ ಬೇಡ ಯೋಚನೆ ಮಾಡ್ತೀನಿ. ನಾನೇನು ತುಂಬ ಎಂಜಾಯ್. ಈಗ ಫಾರ್ ಎಕ್ಸಾಂಪಲ್ ಏನು ಎಕ್ಸಾಂಪಲ್ ಕೊಡಲಿ, ಈಗ ನಮ್ಮ ರುದ್ರನ್ ಜೊತೆನೆ ಟ್ರಾವೆಲ್ ಮಾಡ್ತಿರ್ತೀನಲ್ಲ, ಎಲ್ಲ ಒಂದೊಂದ್ಸರಿ ಒಂಚೂರು ಈಗ ಎದುರುಗಡೆಯವ್ರದ್ದು ಅವ್ರದ್ದು ಏನೇ ಮಿಸ್ಟೇಕ್ ಇರಲಿ, ಪಾಪ ಏನೋ ಒಂಚೂರು ಅವ್ನು ಹಿಂಗೆಲ್ಲ ಮಾಡಿ ನಿನ್ನ ನಿನ್ಗೆ ಗೊತ್ತಾಗಲ್ವಾ ಅಷ್ಟೇ ಮ್ಯಾಕ್ಸಿಮಮ್. ಅದು ಬಿಟ್ಟು ಅಷ್ಟೇ ಮ್ಯಾಕ್ಸಿಮಮ್ ಟಿಕಾ ಅಂತ ಬರುತ್ತೆ, ಅಂದ್ಬಿಟ್ರೆ ಏನು ಬರುತ್ತೆ. ಡಾಲಿ ಒಳಗಡೆ ಬರಲ್ಲ, ಹಂಗಲ್ಲ, ತೀರಾ ಪುಷ್ ಮಾಡ್ಬೇಕು ಅದಕ್ಕೆ. ಓಕೆ. ಅದು ಅಷ್ಟು ಬೇಗ ಬರಲ್ಲ ಅದು. ಓಕೆ. ಆ್ಯಂಡ್ ನಿಮ್ಮ ಜರ್ನಿನಲ್ಲಿ ಮೊದಲನೇ ಕಾಂಟ್ರವರ್ಸಿ ನಿಜ ಅಲ್ಲದೆ ಇರೋದು ಬರೆದ್ಬಿಟ್ಟಿದ್ದಾರೆ ಇಲ್ಲ ಹೇಳ್ಬಿಟ್ಟಿದ್ದಾರೆ ನಿಮ್ಗೆ ಅನ್ಸಿದ್ದು? ಎಷ್ಟೊಂದಿದಾವೆ ಆ ಥರ. ಈಗ ಅದು ಏನೋ ಒಂದಿಷ್ಟು ಈಗ ಈ ಫೇಕ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳು. ಈಗ ನಿನ್ನೆ ಯಾವುದೋ ನೋಡಿದೆ, ಯಾವುದೋ ಹೆಸರು ಮಾತ್ರ ಕನ್ನಡ ಮಾಧ್ಯಮ ಅಂತ ಇಟ್ಕೊಂಡಿದ್ದಾನೆ ಮನುಷ್ಯ. ಅದೇ ನಾನು ಫಸ್ಟ್ ಆಫ್ ಆಲ್ ಅದನ್ನೆಲ್ಲ ನೋಡೋಕ್ಕೂ ಹೋಗಲ್ಲ, ನಾನು ಫೇಸ್ಬುಕ್ ಓಪನ್ ಮಾಡಲ್ಲ, ಯಾರು ಫಾರ್ವರ್ಡ್ ಮಾಡ್ತಾರೆ. ಅವನು ನಿನ್ನೆನು ರಮ್ಯಾ ಅವ್ರ ಜೊತೆ ಮದುವೆ ಡಾಲಿ ಅವ್ರದ್ದು ಅಂತ ಹಾಕಿದ್ದಾನೆ. ಅದಾದಮೇಲೆ ಕೆಳಗಡೆ ಇನ್ನೊಂದಿಷ್ಟು ಜನ ಲೂಸ್ಗಳು ಕಮೆಂಟ್ಸ್ ಅಲ್ಲ, ಅವರು ಒಳಗೆ ಅದು ಏನಿದೆ ಸತ್ಯನೋ ಗಿತ್ಯನೋ ಏನೋ ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಮೋಸ್ಟ್ಲಿ ಪಾಪ ಅವ್ರ ಮನೆ ಹೆಣ್ಮಕ್ಳ ಬಗ್ಗೆನೂ ಅವ್ರು ಹಂಗೆ ಮಾತಾಡ್ತಾರೆ ಅನಿಸುತ್ತೆ, ಅವ್ರ ಅಕ್ಕ ತಂಗಿರ ಬಗ್ಗೆನೂ ಅವ್ರು ಹಂಗೆ ಮಾತಾಡ್ತಾರೆ ಅನಿಸುತ್ತೆ. ಏನೋ ಒಂಚೂರು ಯೋಚನೆ ಮಾಡಬೇಕಲ್ವ, ಯಾವುದು ಫೇಕ್ ನ್ಯೂಸು, ಯಾವ್ದು ಇದು ನ್ಯೂಸು, ಅಥವಾ ಯಾರೇನು ಯಾಕಂಗೆ ಮಾತಾಡಬೇಕು ಅಂತ. ಸೊ ಆ ಥರದ್ದು ಯಾಕಂಗೆ ಹಾಕಿದ್ದಾನೆ ಅಂತಲೇ ಗೊತ್ತಿಲ್ಲ. ಅದು ಫೇಕೇನೆ. ನಮ್ಮ ಉತ್ತರಾಖಂಡ ಮುಹೂರ್ತದ್ದು ಫೋಟೋಸ್ ಎಲ್ಲ ನೋಡಿ ಮದುವೆ ಆಗ್ತಾರೆ ಅಂತೆಲ್ಲ ಹಾಕಿದಾವೆಲ್ಲ ಫೇಕ್ ನ್ಯೂಸೇನೆ. ಅಂದರೆ ಕ್ಲಿಕ್ಸ್ಗೋಸ್ಕರ ಹಾಕ್ತಾರೆ. ಆ್ಯಂಡ್ ಅದನ್ನು ಜನ ಒಳಗೋಗಿ ಓದೋದು ಇಲ್ಲ, ಎಡಿಂಗ್ಸ್ ನೋಡ್ಬಿಟ್ಟು ಒಂದಿಷ್ಟು ಜನ ನಂಬ್ಕೊಂಡು ಅವ್ರ ಪಡೆಗೆ ಅವ್ರು ಏನೋ ಮಾಡ್ತಾ ಇರ್ತಾರೆ ಕಾನ್ವರ್ಸೇಷನ್ಗಳು. ಅವ್ರದ್ದು ಟೈಮ್ ವೇಸ್ಟ್. ನಾನು ಹೇಳ್ತೀನಿ ಈ ಥರದ್ದೆಲ್ಲ ನನಗೆ ಯಾರು ಫಾರ್ವರ್ಡ್ ಮಾಡಬೇಡಿ, ನಾನು ಹೆಂಗಿದ್ರು ನೋಡಿರಲ್ಲ ಅಂತ. ಒಂದೊಂದು ಸರಿ ಈ ಹುಡುಗರು ಅಣ್ಣ ನಿಜಾನ ಅಂತ ಬೇರೆ ಅವರೇ ಕಳಿಸ್ತಾರೆ, ನಿಮ್ಗೇನು ತಲೆ ಕೆಟ್ಟಿದೆಯಲ್ಲ ನಿಮಗೆ. ಹಂಗಾಗಿದೆ ಪಾಪ. ಅವರು ಕಾಮನ್ ಮ್ಯಾನ್ಗೂ ಯಾವ್ದು ಸತ್ಯ ಯಾವ್ದು ಸುಳ್ಳು ಗೊತ್ತಾಗದೇ ಇರೋ ರೇಂಜಿಗೆ ಸೋಷಿಯಲ್ ಮೀಡಿಯಾ ಹಾಳಾಗೋಯ್ತು. ಸರ್, ಮೊದಲ ಅಡ್ವೈಸ್ ಅಥವಾ ಸಜೆಷನ್ನು ಸ್ಯಾಂಡಲ್ವುಡ್ಡಿಂದ ನಿಮಗೆ ಸಿಕ್ಕಿದ್ದು ಇವತ್ತವರೆಗೂ ಜ್ಞಾಪಕ ಇರೋದು? ರವಿ ಸರ್ ಒಂದು ಸರಿ ಹೇಳಿದರು, ಅಂದರೆ ಇಲ್ಲಿ ಏನಾದರೂ ಆಗಬೇಕು ಅಂದರೆ ನೀವೇ ಏನಾದರೂ ನೀವು ಮಾಡ್ಕೋಬೇಕು, ಇಲ್ಲಾಂದರೆ ತುಂಬ ಕಷ್ಟ ಅಂತ. ಅಂದರೆ ಯಾರನ್ನೋ ನಂಬ್ಕೊಂಡು ಕೂತ್ರೆ ಹೋಗಿರೋ ಟೈಮು, ಏಜು ಅದನ್ನೆಲ್ಲ ಯಾರೂ ವಾಪಸ್ ಕೊಡೋದಿಲ್ಲ. ಸೊ ನೀವೇನು ಮಾಡಬೇಕು ಅಂತ ಬಂದಿರೋ ಅದು ನೀವೇ ಮಾಡಬೇಕು ಅಂತ ಹೇಳಿದರು ರವಿ ಸರ್. ನೈಸ್ ಸರ್. ಈಗ ಒಂದು ಸ್ವಲ್ಪ ಲಾಸ್ಟ್ ಸೆಗ್ಮೆಂಟು ನಗ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆಗಲೇ ನಗ್ತಿದ್ದೀರಾ? ಸೊ ಇದ್ರ ಹೆಸರು ನೆವರ್ ಹ್ಯಾವ್ ಐ ಎವರ್ ಅಂತ. ನಾನು ಮಾಡೇ ಇಲ್ಲ ನಾನು ಮಾಡಿದ್ದೀನಿ ಅಂತ, ಆಯಿತಾ? ಇದರಲ್ಲಿ ಒಂದು 50 ಕ್ವಶನ್ಸ್ ಇದೆ. ರ್ಯಾಂಡಮ್ ಆಗಿ ನೀವು ಹೇಳಿದ ನಂಬರ್ನ ನಾನು ಕ್ವಶನ್ ಕೇಳ್ತೀನಿ. ಸೊ ನಿಮ್ಮ ಲಕ್ಕು ನಿಮ್ಮ ಹಣೆ ಬರೆದ್ಮೇಲೆ ನಿಮ್ಗೆ ಕ್ವಶನ್ ನಾನು ಕೇಳಲಿಲ್ಲ ಅದು. ಸೊ ನೀವು ಯಾವ್ದಾದ್ರು ನಂಬರ್ನ ಚೂಸ್ ಮಾಡಿದ್ರೆ ನಾನು ಎಲ್ಲರೂ ಕ್ವಶನ್ ಕೇಳ್ತೀನಿ ಸರ್. ಅದನ್ನ ನೀವು ಒಂದು ವರ್ಡಲ್ಲಿ ಬೇಕಾದ್ರೂ ಆನ್ಸರ್ ಮಾಡ್ಬೋದು, ಇಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ನಾಸ್ಟಾಲಜಿಯಾ ಮೂಮೆಂಟನ್ನು ಶೇರ್ ಮಾಡ್ಕೋಬೋದು. ಫಸ್ಟ್ ಕ್ವಶನ್ ಮೊದಲನೇದೇನಾ? ರಿಯಲ್ ಲೈಫಲ್ಲಿ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಡೇಟ್ಗೆ ಹೋದಾಗ ನಿಮಗೆ ಗೊತ್ತಿರೋರು ನೋಡ್ಬಿಟ್ಟು ತಗೊಳಕೊಂಡಿದ್ದು? ರಿಯಲ್ ಲೈಫಲ್ಲಿ ಗರ್ಲ್ ಫ್ರೆಂಡ್ ಜೊತೆ ಡೇಟ್ ಗೊತ್ತಿರೋರು ನೋಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕೇ ಮಾಡ್ಬೋದು, ಇಲ್ಲ ಎಸ್ ಆರ್ ಅಂದ್ರೂ ಮುಗಿಸ್ಬೋದು. ಯಾರು ಮನೆಯವ್ರ ಜೊತೆ ತಗೊಳಕೊಂಡು ಆ ಥರ ಮನೆಯವ್ರ ಫ್ರೆಂಡ್ಸು ಆಗಿದೆ. ಎಕ್ಸ್ಪ್ಲೈನ್ ಮಾಡ್ತೀರಾ? ಮಾಡೋದು ಏನು ನಮ್ಮ ಮೈಸೂರಲ್ಲಿ ನಮ್ಮ ಹಾಸ್ಟೆಲ್ ಹುಡುಗರು ಯಾರಾದರೂ ಒಬ್ರು ನೋಡಿದವರು
ಹಾಸ್ಟೆಲ್ ಇದ್ರೆ ಮುಗೀತು ಕತೆ. ನನ್ನ ಹಾಸ್ಟೆಲ್ಗೆ ಬರೋ ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಾಗೋಗ್ಬಿಟ್ಟಿರೋದು ಅಲ್ಲಿದ್ದಂತೆ ಇಲ್ಲಿದ್ದಂತೆ ಅಂತ. ಓಕೆ, ನೆಕ್ಸ್ಟ್ ನಂಬರ್ ಸರ್. 5. 5. ಯಾವುದಾದ್ರು ರೋಲ್ ಬಿಟ್ಟು ಆ ಸಿನಿಮಾ ತುಂಬ ಹಿಟ್ ಆಗಿರೋದು? ಯಾವುದೂ ಇಲ್ಲ. ಹೌದಾ? ನಂಗೆ ಬಂದಿರೋದ್ರಲ್ಲೆಲ್ಲ ಬೆಸ್ಟ್ ಆಯ್ಕೆ ಮಾಡಿರೋದು ನಾನು ಬಿಟ್ಬಿಟ್ಟು ಸೂಪರ್ ಹಿಟ್ ಆಗಿದೆ ಅನ್ನೋ ಥರದ ಸಿನಿಮಾಗಳಿಲ್ವೇ ಇಲ್ಲ. ಆಲ್ಮೋಸ್ಟ್ ನಾನು ಕೇಳಿರೋ ಸೆಲೆಬ್ರಿಟೀಸಲ್ಲಿ ಫಸ್ಟ್ ನೀವೇ ಹೇಳಿದ್ದು ನಾನು ಬಿಟ್ಟು ಹಿಟ್ ಆಗಿರೋ ಸಿನಿಮಾ ಇಲ್ಲ ಅಂತ. ಇಲ್ಲ, ನನಗೆ ಆ ಥರ ಯಾವುದು ಕೇಳಿ ನಾನು ಬೇಡ ಅಂದ್ಬಿಟ್ಟು ಅದು ಸೂಪರ್ ಹಿಟ್ ಆಗಿ ಆ ಥರದ್ದು ನನಗೆ ಒಂದು ಎಕ್ಸಾಂಪಲ್ ಆಗಿಲ್ಲ ಇವತ್ತವರೆಗೂ. ಪ್ರಾಬಬ್ಲಿ ಅದನ್ನು ನೀವು ಹೇಳೋ ನಂಗೆ ಅನ್ಸುತ್ತೆ ಜಡ್ಜ್ಮೆಂಟ್ ವೈಸು ಅಂದರೆ ಅಟ್ಲೀಸ್ಟ್ ಒಂದು ಬೆಟರ್ ಹ್ಯಾಂಡ್ ಇದೆ ಅಂತ ಅನ್ಸುತ್ತೆ ಧನಂಜಯ್ ಅವ್ರಿಗೆ. ಬಿಕಾಸ್ ನೀವು ನಿರ್ಮಾಣ ಮಾಡ್ತಿರೋ ಸಿನಿಮಾಗಳನ್ನು ನೋಡಿದ್ರು ಹಾಗೆ ಅನ್ಸುತ್ತೆ. ಅದೇ ಅಂದರೆ ಇರೋದ್ರಲ್ಲಿ ಬೆಸ್ಟ್ ಇಟ್ಕೊಂಡು ಮಾಡ್ತಾ ಇದ್ದೆ ಮುಂಚೆ. ಇವಾಗ ಹಾಗೆ ಬೆಸ್ಟೇ ಬೇಕು ಅಂತ ಹುಡ್ಕೊಂಡು ಮಾಡ್ತಾ ಇದ್ದೀನಿ. ಗುಡ್ ಸರ್. ನೆಕ್ಸ್ಟ್ ನಂಬರ್. 8. ಯಾರಿಗಾದ್ರೂ ಕಳಿಸೋ ಮೆಸೇಜ್ನ ಇನ್ಯಾರಿಗೋ ಕಳಿಸಿ ಆಮೇಲೆ ರಿಗ್ರೆಟ್ ಮಾಡಿರೋದು ಉಂಟಾ? ಆಗಿದೆ. ಯಾವ್ದಾದ್ರು ಒಂದು ಹೇಳಿ. ಈಗ ಅದು ಫಾರ್ ಎಕ್ಸಾಂಪಲ್ ನಿಮಗೆ ಬೈಬೇಕು ಅಂತ ಇರುತ್ತಲ್ಲ, ನಿಮಗೆ ಬೈಕೊಂಡು ನಾನು ಈಗ ನಮ್ಮ ನಾಗಂಗೋ ಯಾರಿಗಾರು ಮೆಸೇಜ್ ಕಳಿಸ್ಬೇಕಲ್ವಾ, ಆ ಜೋಶಲ್ಲಿ ನಿಮಗೆ ಕಳಿಸ್ಬಿಟ್ಟಿರೋದು. ಆಗಿದೆ ಆ ಥರ. ಆಮೇಲೆ ಅವ್ರು ರಿಪ್ಲೈ ಮಾಡಿದಾರೆ ಇಲ್ಲ ನೋಡೋಕ್ಕಿಂತ ಮುಂಚೆ ಡಿಲೀಟ್ ಮಾಡಿದಿರ? ಅವಾಗೆಲ್ಲೇ ಆಧಾರ ಡಿಲೀಟ್ ಆಪ್ಷನ್ ಎಲ್ಲಿತ್ತು, ಇವಾಗ ಅದು ಇತ್ತೀಚೆಗೆ ಬಂದಿರುತ್ತಾನೆ ಅದು ಡಿಲೀಟ್ ಆಪ್ಷನ್ನು. ಏನು ಮಾಡೋಕ್ಕಾಗಲ್ಲ. ಆಮೇಲೆ ಸಾರಿ ಕಡೋ ಆಯ್ತು, ಏನಿದು ಹಿಂಗೆ ಕೋಪ ಬಂದಿತ್ತು, ಹಿಂಗೆ ಇವನ ಹತ್ರ ಬೈಯಕ್ಕೆ ಹೋದೆ, ನಿಂಗೆ ಕಳಿಸ್ಬಿಟ್ಟೆ ಅಂತ. ನೈಸ್. ನೆಕ್ಸ್ಟ್ ನಂಬರ್ ಸರ್. ಯಾವ್ದಾದ್ರು 12. ದೇವದ ಕತೆ ಕೇಳಿ ಇಲ್ಲ ದೇವದ ಸಿನಿಮಾ ನೋಡಿ ರಾತ್ರಿ ಎಲ್ಲ ನಿದ್ದೆ ಮಾಡ್ತಿರೋದು ಇದೆಯಾ? ಇಲ್ಲ, ನಂಗೆ ದೇವದ ಕತೆ ತುಂಬ ಇಷ್ಟ. ಇಷ್ಟನಾ? ತುಂಬ ಇಷ್ಟ. ಮತ್ತು ನೀವು ಹಾರರ್ ಮಾಡೇ ಇಲ್ಲ? ಜಸ್ಸಿಲಿ ನಾನೇ ದೇವ ಮಾಡಿದ್ದೀನಿ, ಬಟ್ ಹಾರರ್ ಮಾಡ್ಬೇಕು. ನಂಗೆ ತುಂಬ ಇಷ್ಟ. ನನಗೆ ನಾನಿನ್ನ ಬಿಡಲಾರೆ ನಾನು ಮೋಸ್ಟ್ಲಿ ನಂದು ಬೆಸ್ಟು ದೇವದ ಸಿನಿಮಾ ನನ್ನ ಚೈಲ್ಡ್ಹುಡ್ಡಲ್ಲಿ ನೋಡಿದ್ದು. ಅದು ಹಿಂಗೆ ಓಪನ್ ಆಗಿ ಡ್ರಾಯರ್ ಓಪನ್ ಆಗಿ ಉಂಗುರ ಟಕ್ 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 ಅಂತಿದ್ದಂಗೆ ಒಂದು ಮಜಾ, ಈಗ ದೆವ್ವ ಬರುತ್ತೆ ಅಂತ. ಸೊ ನಾನು ಹಾರರ್ ಸಿನಿಮಾಗಳು ಯಾವ್ದು ಬಂದ್ರೂ ಥಿಯೇಟ್ರಿಗೆ ಹೋಗಿ ನೋಡ್ತೀನಿ. ನಮ್ಮ ಜೊತೆ ಈಗ ನಮ್ಮ ನಾಗಭೂಷಣ ಅವ್ನು ಸಂಜೆ ಶೋ ಎಲ್ಲ ಇದ್ದರೆ ಬರೋದಿಲ್ಲ ಹಾರರ್ಗೆ ಬರಲ್ಲ. ಅವ್ನು ಬರಲ್ಲ, ನಾನು ನೋಡ್ಕೊಂಡು ಆರಾಮಾಗಿ ನಿದ್ದೆ ಮಾಡಿ. ನನಗೇನು ದೆವ್ವಾಗಿ ಇವದ್ದೆಲ್ಲ ಭಯ ಇಲ್ಲ. ಎಷ್ಟೊತ್ತಲ್ಲಿ ಹೆಂಗೆ ಬೇಕಾದ್ರೂ ಒಬ್ಬನೇ ಇರ್ತೀನಿ ಆರಾಮಾಗಿ. ಬಟ್ ಅದ್ರ ಹಾರರ್ ಕಥೆಗಳು ಬಂದರೆ ಚೆನ್ನಾಗಿದ್ರೆ ಖಂಡಿತ ಮಾಡ್ತೀರಾ? ಬೆಸ್ಟ್ ಇರಬೇಕು. ಮಾಡೋಕೆ ಆಸೆ, ಮಾಡ್ತೀನಿ. ಸೂಪರ್. ಎಲ್ಲ ಹಾರರ್ ಕಥೆಗಳು ಪ್ಲೀಸ್ ತಗೊಂಬನ್ನಿ. ನಾವು ಹಾರರ್ ಸಿನಿಮಾ ಕನ್ನಡದಲ್ಲಿ ತುಂಬ ದಿನ ಆಯಿತು. ಓಕೆ ಸರ್, ಲಾಸ್ಟ್ ನಂಬರ್. 50. ಕೊನೆಯ ನಂಬರ್. ಯಾವಾಗಾದ್ರು ಧನಂಜಯ್ ಅಲ್ಲ ಅಂತ ನಿಮ್ಮ ಐಡೆಂಟಿಟಿನ ಫೇಕ್ ಮಾಡಿದ್ದೀರಾ? ನನಗೆ ಎಷ್ಟೊಂದು ಸರಿ ಅಂದರೆ ಒಂದೊಂದು ಸರಿ ಒಂದೊಂದು ಥರ ಲುಕ್ಕಲ್ಲಿ ಇರ್ತೀನಲ್ಲ, ಒಂದು 2-3 ಸರಿ ರೀಸೆಂಟಾಗೂ ಅಷ್ಟೇ ಅಣ್ಣ ಫ್ರಮ್ ಮೆಕ್ಸಿಕೋ ಶೂಟ್ ಒಂದು ಕಡೆ ಹೋದಾಗ ಎಲ್ಲ ಈಗ ಸಂಜೆ ಅಲ್ಲಿ IPL ಮ್ಯಾಚ್ ನೋಡ್ಕೊಂಡು ಟೀಮ್ ಅವರೆಲ್ಲ ಕೂತಿದ್ವಿ. ಒಂದೊಂದು ಬಿಯರ್ ಕುಡ್ಕೊಂಡು ಕೂತಿದ್ವಿ. ಒಬ್ಬರು ಬಂದರು, ಮೋಸ್ಟ್ಲಿ ಅವರು ಸ್ವಲ್ಪ ಹೈ ಆಗಿದ್ರು ಅನಿಸುತ್ತೆ. ನೀವು ನೋಡೋಕ್ಕೆ ಸ್ವಲ್ಪ ನಮ್ಮ ಡಾಲಿ ಬಾಸ್ ಥರ ಕಾಣ್ತೀರಾ ಅಂತ. ನಾನೇ ಉಂಗುರು, ಎಲ್ಲರೂ ಹಂಗೆ ಹೇಳ್ತಾರೆ, ಏನು ಮಾಡೋದು, ಎಲ್ಲರೂ ಹಂಗೆ ಹೇಳ್ತಾರೆ ಬಿಡು ಆಯಿತು ಅಂದ್ಬಿಟ್ಟು ಹಂಗೊಂದು 2-3 ಸರಿ ಮಾಡಿದ್ದೀನಿ ಎಷ್ಟೊಂದು ಕಡೆ. ಓಕೆ, ನೀವು ಸ್ವಲ್ಪ ಡಾಲಿ ಅವ್ರ ಥರ ಕಾಣ್ತೀನಿ, ಎಲ್ಲರೂ ಹಂಗೆ ಹೇಳ್ತಾರೆ ಗುರು ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಡೋದು.